ರೈತ ಸಂಘದವ್ರು ಫೋನ್ ಮಾಡ್ತಾರೆ, ಹೋರಾಟದವ್ರು ಫೋನ್ ಮಾಡ್ತಾರೆ. ಅವ್ನಿಗೆ ಅನಿಸಿರ್ಬೇಕು, ಅವ್ನು ಮಟಣ್ಣವರು ಹೇಳಿರ್ಬೇಕು. ನನಗೆ ಫೋನ್ ಮಾಡಿದ್ರು. ನನ್ನ ಫೋನ್ ಇಸ್ ನಾರ್ಮಲ್, ಪಬ್ಲಿಕ್ ಎವ್ರಿವೇರ್. ಅವ್ನು ಆನ್ಸರ್ ಆಗಲ್ಲ ಗೆಳೆಯ, ಪ್ಲೀಸ್. ನಾವಿಲ್ಲಿ ಪಚ ಅಲ್ಲ. ಅದಾದ್ಮೇಲೆ ನೀವು ಕೇಳಿ. ಸೊ ನನಗೆ ಬರುತ್ತೆ ಫೋನ್ ಕಾಲ್ಸ್, ಭಾಳ ಫೋನ್ ಕಾಲ್ ಬರ್ತದೆ. ಕೆಲವೆಲ್ಲ ನಾನು ಹೇಳಲ್ಲ, ಇವೆಲ್ಲ ಇಮಿಡಿಯೇಟಾಗಿ ಗೊತ್ತಾಗುತ್ತಲ್ಲ. ಭಾಳ ಜನ ಫೋನ್ ಮಾಡ್ತಾರೆ, ಕಷ್ಟಕ್ಕೆ ಫೋನ್ ಮಾಡ್ತಾರೆ, ಹೋರಾಟಕ್ಕೆ ಫೋನ್ ಮಾಡ್ತಾರೆ, ಇನ್ನೇನಕ್ಕೋ ಫೋನ್ ಮಾಡ್ತಾರೆ. ಇಟ್ ಇಸ್ ಇನ್ ಪಬ್ಲಿಕ್. ಹಾಗೆ ಅಂದ್ಕೊಂಡಿರ್ಬೇಕು ಫೋನ್. ನಾನು ಯಾಕೆ ಫೋನ್ ಮಾಡಿದೆ ಅಂತ ಕೇಳೋದು ಬಂತಲ್ಲ ಫೋನು. ಬಂದ ತಕ್ಷಣ ನಾನು ಏನು ಮಾಡಬೇಕು, ಅದನ್ನು ಇಟ್ಕೊಂಡು ನನಗೆ ಸಿಕ್ತು ನಾನು ಬಿಡ್ತೀನಿ, ಪ್ರೆಸ್ಗೆ ಬರ್ತೀನಿ ಅಲ್ಲ. ಇಟ್ ಹ್ಯಾಸ್ ಟು ಗೋ ಟು ದ ಆಫೀಸರ್ ಅಷ್ಟೇ. ಹೇಳಿ ಸರ್. ಕಂಟಿನ್ಯೂ ಮಾಡೋಣ ಬೇಡ? ಮಾಧ್ಯಮದ ಮುಂದೆ ನಾನು ಪೇಮೆಂಟ್ ಕೂಡ ಯಾಕೆ ಮಾಡಲ್ಲ. ನಾನು ನಕ್ಕೊಂಡು ಅಲ್ವಾ? ಅರೆ ಗೊತ್ತಿದ್ದೆ ಹಾಕಿದೀನಿ ಅದನ್ನ. ನಾನು ಯಾಕೆ ಅಂತಾಗಿದ್ರಿ ಅರ್ಥ ಆಗ್ತಿಲ್ಲ ನನಗೆ. ನಾನು ಮಾಡ್ಕೊಂಡವ್ರನ್ನ ಬೈದ್ರೆ ನೀವ್ ಯಾಕೆ ಅಂತಾಗಿದ್ರಿ ಅರ್ಥ ನೀವು ಅಲ್ಲ ಬೇರೆ ಬಿಡಿ. ಮಾರ್ಕೊಂಡವ್ರು ಅಂತಂದ್ರೆ ನೀವು ಸಪರೇಟ್ ಆಗಿ ಉಲ್ಲೇಖ ಮಾಡ್ಬೇಕಾಗಿತ್ತು ಅವ್ರ ಹೆಸರನ್ನ. ನೀವು ಎಲ್ಲ ಇನ್ವೈಟ್ ಮಾಡ್ಬಿಟ್ಟು ಕೆಳಗಡೆ ನಾಳೆ ಮಾಧ್ಯಮ ಅಂದ್ರೆ ನಾವು 100 ಜನ 100 ಜನ ಹೆಸರು ಹಾಕೊಂಡ್ರೆ ಎಲ್ಲಿಂದ ಸುಮ್ಮನೆ ಅಂದ್ರೆ ನಿಮ್ ಲೆಕ್ಕದಲ್ಲಿ ಎಲ್ಲರೂ ಇವಾಗ ಏನ್ ಮಾತಾಡ್ತೀರಾ? ಇಲ್ಲ ಇದ್ರಲ್ಲೇ ಇರ್ತೀರಾ? ಉತ್ತರ ಕೊಡಿ, ಗೊತ್ತಾಯ್ತು, ಇಲ್ಲ ಉತ್ತರ ಗೊತ್ತಾಯ್ತು ನಿಮ್ಗೆ. ಉತ್ತರ ಇಷ್ಟ ಆದ್ರೆ ಇಷ್ಟ ಇಲ್ಲ ಅಂತ ಹೇಳಿ. ಇಲ್ಲ ನನ್ನ ಹತ್ರ ಇರೋ ಉತ್ತರ ಕೊಡಿ. ಇಲ್ಲ ಅಂದ್ರೆ ಏನು? ಇಲ್ಲಿರೋರಿಗೆ ನಾವು ಹೇಳಿಲ್ಲ, ನಿಮಗೆ ಸಾರಿ ಅಂತ ಹೇಳಿ. ಇಲ್ಲಿರೋರ್ಗೆ ಹೇಳೇ ಇಲ್ಲ ನಾನು. ಎಷ್ಟು ಸಲ ಹೇಳಿದೆ? ಇಲ್ಲಿರೋರ್ಗೆ ಹೇಳಿಲ್ಲ, ಮಾಡ್ಕೊಂಡವ್ರಿಗೆ ಹೇಳಿದೆ. ಅದನ್ನು ಗೊತ್ತಿಲ್ಲ, ನನ್ನ ಕೇಳಬೇಡಿ. ಮತ್ತೆ ಎರಡು ಕಡೆ ಮಾತಾಡ್ತಿದ್ರಾ? ನಾನು ಸಾವರ್ಕರ್ ಎಲ್ಲ ತಪ್ಪೇ ಮಾಡಿಲ್ಲ ಸರ್. ಸಾವರ್ಕರ್ ಎಲ್ಲ ಬಿಡಿ ಸರ್, ಇಲ್ಲಿ ಹೇಳಿ ಸರ್, ಜರ್ನಲಿಸ್ಟ್ ಹೇಳಿ. ಸಾವರ್ಕರ್ ಮೋದಿ ಎಲ್ಲ ತರಬೇಡಿ, ಅವ್ರದೆಲ್ಲ ನಿಮ್ ರಾಜಕೀಯದಲ್ಲಿ ಇಟ್ಕೊಳ್ಳಿ, ರಾಜಕೀಯದಲ್ಲಿ ಇಟ್ಕೊಳ್ಳಿ. ಮೋದಿ ಸಾವರ್ಕರ್ ಎಲ್ಲ ಇಲ್ಲಿ ಪತ್ರಕರ್ತರ ಉದ್ದೇಶ ಅವ್ರ ಹತ್ರ ಮಾತಾಡಿ. ಸಾವರ್ಕರ್ ಅಂತ ಸಾವರ್ಕರ್ ಪತ್ರಕರ್ತರಾಗಿ ಮಾಡ್ತಿದ್ದೀವಿ. ನೀವು ಕರೆಕ್ಟ್ ಆಗಿ ಸೀರಿಯಸ್ ಆಗಿ ನಿಮ್ಗೆ ಹೇಳಿಲ್ಲ ಸಾರಿ, ಈ ವರ್ಡ್ ನಿಮ್ಗೆ ಹರ್ಟ್ ಆಗಿದೆ, ನಾನು ಸಾರಿ ಕೇಳ್ತೀನಿ ಅಂದ್ಬಿಟ್ಟು ಮುಂದುವರಿಸಿ. ಈ ಪದದಿಂದ ನಿಮ್ಗೆ ಹರ್ಟ್ ಆಗಿದೆ, ನಾನು ನಿಮ್ಗೆ ಹೇಳಿಲ್ಲ, ಮಾಡ್ಕೊಂಡವ್ರು ಹೇಳಿದೆ ಅಷ್ಟೇ. ಇವಾಗ ಏನ್ ಮಾಡೋಣ ಹೇಳಿ ಸರ್? ನೀವು ಪ್ರಶ್ನೆ ಎತ್ತಿ ಆನ್ಸರ್ ಮಾಡಕ್ಕೆ ಸ್ವಾಭಿಮಾನ. ನಾನು ಆನ್ಸರ್ ನಮಗೆ ನನಗೆ ಯಾವುದನ್ನ ಉತ್ತರಿಸಬೇಕು ಅದನ್ನು ಉತ್ತರಿಸಿದ್ದೀನಿ. ಹೇಳಲ್ಲ ಸರ್. ಅಯ್ಯೋ ಪಾಪ ಸ್ವಾಮಿ, ಬೇಡ ಸ್ವಾಮಿ. ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೆ, ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೆ. ಅಯ್ಯೋ ಪಾಪ, ಪೋಸ್ಟ್ ಹಾಕುವಾಗಿರ್ಬೇಕಿತ್ತು. ಆ ಕನ್ಸರ್ನಿಂದಾನೇ ಹಾಕಿರೋ ಪೋಸ್ಟ್. ಪೋಸ್ಟ್ ಹಾಕುವಾಗಿರ್ಬೇಕಿತ್ತು. ನೀವು ಎಷ್ಟು ಮಾತಾಡ್ತಿದ್ರು ಜನ ಇಲ್ಲೇ ಆಗ್ತಿದ್ರೆ ನೀವು ಅನ್ಕೊಂಡ್ಬಿಡ್ತಾರೆ ಬೇಡ ಯಾಕೆ. SIT ಮುಂದೆ ಅಲ್ಲ, ಕೋರ್ಟ್ ನಲ್ಲಿ. ಅದೇ ಏನಂತ ಹೇಳಿದ್ದಾರೆ? ನೀವು ಪಟ್ಟಣದವರು ಹೇಳಿದ ರೀತಿ ಹೋಗಿ ಅಥಾರಿಟಿಗಳ ಮುಂದೆ, ಪೊಲೀಸರ ಮುಂದೆ ಹೇಳು, 29 ಬಂದಿನಿಂದ ತಪ್ಪಿಕೊಂಡು ಮುತ್ತು ಕೊಡುತ್ತೇನೆ ಅಂತ ಪ್ರಕಾಶ್ ರಾಜ್ ಅವರು ಹೇಳಿದ್ರು. ಅದನ್ನೇನೋ ನಾನು ನಿಮ್ಗೆ ಹೇಳಿದ್ದು. ಚೆನ್ನೈನ ಮೇಲೆ ಗೊತ್ತೇ ಅಲ್ಲ, ಮುತ್ತು ನೀವು ಸೇರ್ಕೊಂಡಿದ್ರೆ ನಮಗೆ ಗೊತ್ತಿಲ್ಲ. ನಾನು ನಿಮ್ಗೆ ಏನು ಹೇಳಿದೆ? ಅದೇ ಅವನು ಹೇಳಿದಾನಲ್ವಾ, ಅವನು ಹಿಂಗೆ ಹೇಳಿದ ಅಂತ ಹೇಳಿದಾನಲ್ಲ. ನಾನು ಹೌದವ್ರ ಜೊತೆ ಮಾತಾಡಿದ್ರೆ ಏನು ಹೇಳಿದೆ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಹೌದಪ್ಪ, ಊರೇ ಕೊಂಡಾಡೋಲ್ಲ, ಅವನ್ನೇ ಊರೇ ಕೊಂಡಾಡುತ್ತೆ, ನಾನೇ ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಬದಲಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ನಿಮ್ಮ ಹೇಳಿಕೆಯಲ್ಲೇ ಒಂದು ಇದೆ, ನಿಮ್ಮ ಒಪ್ಕೊಂತೀನಂತಂದ್ರೆ ಧರ್ಮಸ್ಥಳದ ಬಗ್ಗೆ ಅಲ್ಲ ಅಲ್ಲ, ಅವನಿಗೆ ಯಾವ ಅದ ಒಂದ್ ನಿಮಿಷ ಯಾವ ಕಾಂಟೆಕ್ಸ್ಟ್ ನಲ್ಲಿ ನನಗೆ ಹೆದರಿಕೆ ಆಗ್ತಿದೆ ಸರ್. ಸತ್ಯ ಹೇಳಿದ್ರು ಏನು ಆಗಲ್ವಾ ಸರ್ ಅಂದಾಗ, ಸತ್ಯ ಹೇಳಿದ್ರೆ ಊರೇ ಕೊಂಡಾಡುತ್ತೆ ಕಣ, ಕಾಯ್ತಾ ಇದಾರೆ, ನಾನೇ ಬಂದು ನಂಬ್ಕೊಳ್ತೀನಿ ಕಣ, ಮೊದ್ಲು ಹೋಗಿ ಹೇಳಿ ಅದು ಸತ್ಯ ಅಂತ ಗೊತ್ತಾಗ್ಲಿ ಅಂತ. ಇದ್ರಲ್ಲಿ ಧರ್ಮಸ್ಥಳ ಎಲ್ಲಿಂದ ಬಂತು? ಇಲ್ಲ,
ಆದ್ರೆ ಆದ್ರೆ ಹೋಗಿ ಹೇಳು ಅದು ಸತ್ಯ. ಆದ್ರೆ ಈಗಲೇ ಬಾ, ನೀನ್ ಹೇಳಿದ್ದೆ ಸತ್ಯ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ ನಾನು. ಹೋಗಿ ಹೇಳು. ಸರ್ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಲ್ಲಿ ಆತರ ಆಗ್ತಾ ಇದೆ ಅಂತಂದ್ರೆ ನಿಜವಾದ ಭಕ್ತರು ಅಥವಾ ಅಲ್ಲಿ ನಂಬಿಕೆ ಇಟ್ಟಿರ್ತಾರೆ ಶಾಕ್ ಆಗುತ್ತೆ, ಹೌದಾ ಅಂತ. ಹೌದು. ಆದ್ರೆ ಸತ್ಯ ಆದ್ರೆ ಹೋಗಿ ತಬ್ಕೊಂಡು ಹೌದು. ಖುಷಿನ ಅಲ್ರಿ, ಏನು? ಯಾರು ಕೊಲೆ ಮಾಡಿದಂತ ಗೊತ್ತಾದ ನಾವು ಸಂತೋಷ ಆಗಲ್ವನ್ರಿ? ಕೊನೆಗೂ ಸಿಕ್ಕರಲ್ಲ ಕಳ್ರು ಅಂತ. ಕೊಲೆಗಡಿಗೂ ಸಿಕ್ಕಿದಾಗ ಸಂತೋಷ ಆಗುತ್ತೆ. ಏನೋ ಅಲ್ಲ ಅಲ್ಲ ಏ, ಹಲೋ 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 ಅಲ್ಲ, ನನ್ನ ಇಂಟೆನ್ಷನ್ ಅಪ್ಪ ಕೊನೆಗೂ ಕೊಲೆಗಾರ ಸಿಕ್ಕ. ಹೌದು, ಅವನು ಹೇಳಿದ್ ನಿಜ ಆಗಿದ್ದು. ಕೊಲೆಗಾರ ಸಿಕ್ಬಿಟ್ಟಿದ್ರೆ ಸಂತೋಷ ಆಗ್ಬಿಟ್ರಿ, ಅದು ಹಬ್ಬ ದೊಡ್ಡ ರಿಲೀಫು ಆತರ ಇಲ್ಲ ಇಂಟೆನ್ಷನ್ ಅಂತ ನೀವ್ ಅನ್ಕೊಳ್ತಿದ್ದೀರಿ. ಆ ಕಾನ್ವರ್ಸೇಷನ್ ಅಲ್ಲಿ ಆತರ ಇಲ್ಲ. ಓಹೋ, ನೀವೇನ ಅವಾಗಿಂದ ಹಿಂಗೆಲ್ಲ ಹಿಂಗೆ ನಾನು ಹೇಳಿದ್ದು ಉತ್ತರ ಇಷ್ಟೇ. ಅದರೊಳಗೆ ಆ ಥರ ಇಂಟೆನ್ಷನ್ ಇಲ್ಲ, ನಿಮಗೆ ಯಾಕೆ ಸಂತೋಷವಾಗುತ್ತದೆ, ಮುತ್ತನ್ನು ಕೊಟ್ಟಿರ. ಸರಿ, ಗೊತ್ತಾಯ್ತದೆ ಸ್ವಾಮಿ, ಜನ ಕೇಳಿಸ್ಕೊಳ್ತಿದ್ದಾರೆ. ಹೇಳಿ ನೆಕ್ಸ್ಟ್ ಏನ್ರಿ? ಹೌದು ಇದೆ, ಹೌದು, ಅವರ ಬಗ್ಗೆಲ್ಲ ಅನುಮಾನಗಳಿದೆ. ಹೌದು ಹೌದಂತೆ. ಹಾ, ಏನಿಲ್ಲ, ಅದೇ ಫೋನ್ ಕಾಲ್ ಹೇಳಿದೆ, ಅವ್ರು ನೋಡಿಲ್ಲ ನಾನು. ಅಲ್ಲ, ಅವರು ಹೋರಾಟ ಮಾಡ್ತಿದ್ರಲ್ವಾ, ಹೋರಾಟ ಮಾಡ್ತಿದ್ದಾರೆ, ಪ್ರಶ್ನೆ ಕೇಳ್ತಿದ್ದಾರೆ, ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದೀವಿ ಅಲ್ರಿ. ಅದನ್ನೇ ಮತ್ತೆ ಹೇಳ್ತಾ ಇದೀನಿ, ಮತ್ತೆ ಉತ್ತರ ಕೊಡ್ಬೇಕಾದ್ರೆ ಮದ್ದನ್ನು ನಿಮಗೆ ಬೇಕಾದ್ರೆ ತಿರುಗಿಸ್ಬೇಡ. ಇಲ್ಲ, ನಾವು ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಮಟ್ಟಣ್ಣವರು ಅಸ್ಸಾಮಿಯರು ಏನೋ ವಿಡಿಯೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದೀವಿ. ನಮಗೆ ಪರಿಚಯ ಇಲ್ಲ, ಆಗ್ತಾ ಇದೆ. ಅವರೇ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಅದನ್ನ ಕರ್ಕೊಂಡು SIT ಹೇಳಿದ್ರು, ನೋಡಿ ಇವ್ರನ್ನ ಕರೆಸಿ ಇವ್ರನ್ನ ಫೋನ್ ಮಾಡಿಸೋದು ಹಿಂಗೆ ಮಾಡಿದ್ರು, ಅಷ್ಟೇ, ಮುಗಿತು. ನನಗೇನು ಗೊತ್ತು ಯಾವುದು ಇದು ಈಗ ಬಂದಿದೆ, ಈಗ ಚಾರ್ಜ್ ಶೀಟ್ ನಲ್ಲಿ ಇದೆ ಅಂತಿದ್ದಾರೆ. ಅಲ್ಲ, ಇದು ಗಮನ ಯಾವಲ್ಲ, ನಮ್ಗೆ ಯಾಕೆ ಇರುತ್ತೆ ಅವಾಗ? ಈಗ ತಾನೇ ಬಂದಿರೋದು ಅದು. ಅಲ್ರಿ, ನಮ್ಗೇನ್ರಿ ಗೊತ್ತು? ಅಲ್ಲ, ನಿಮ್ಮ ವಲಯಗಳಲ್ಲಿ ಗೊತ್ತಿತ್ತಾ ಅಂತ. ಯಾವ ವಲಯ? ಅಲ್ಲ, ಅದು ನೀವು ಯಾವ ವಲಯ? ಯಾರು? ಅದು ವಲಯ ಅಲ್ಲ ಸ್ವಾಮಿ, ಚೆನ್ನಾಗಿ ಕೇಳ್ತೀನಿ. ನಮಗೆ ಗೊತ್ತಿಲ್ಲ ಇವಾಗ ಅದು. ನೋಡಿ, ಒಂದ್ ನಿಮಿಷ, ಇವಾಗ ಚಾರ್ಜ್ ಶೀಟ್ ನಲ್ಲಿ ಏನೋ ಇದೆ, ಅದು ಕೋರ್ಟ್ ನಲ್ಲಿ ಇದೆ, ಹೇಳ್ತಾರೆ. ಬಿಡಲ್ಲ ಯಾರನ್ನೂ ಅವರು, ಕೋರ್ಟ್ ಯಾರನ್ನೂ ಬಿಡಲ್ಲ. ಈಗ SIT ಮಾಡಬೇಕು ಅಂತ ನೀವು ಹೇಳ್ತೀರಾ, ಮಾಡಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಮಾತಾಡ್ತಾರೆ, ಇಂಥ ಆಫೀಸರ್ಸ್ ಹಾಕಬೇಕು ಅಂತ ಕೂಡ ಆಯ್ತು. ಇನ್ವೆಸ್ಟಿಗೇಷನ್ ಶುರು ಆಯ್ತು, ಅವರು ಇಂಟ್ರಿಮ್ ರಿಪೋರ್ಟ್ ಕೂಡ ಕೊಟ್ಟಿರ್ತಾಯಿತು. ಇನ್ನೊಂದ್ ಕಡೆ ಚಿನ್ನಯ್ಯ ಫಸ್ಟ್ ಇದ್ದಾಗೆ ಫಸ್ಟ್ ಅವ್ನು ಏನ್ ಹೇಳ್ತಾ ಇದ್ದ, ಅದಾದ್ಮೇಲೆ ಈಗ ಮತ್ತೆ ಉಲ್ಟಾ ಏನಿದೆ ಅಂತ ಅವ್ನು ಈಗಾಗಲೇ ರಿಪ್ರೆಸೆಂಟೇಷನ್ ಹಾಕಿದ್ದಾರೆ. ಈ ಇದರಲ್ಲಿ ಅವ್ರು ಹೇಳ್ತಾರ ಸತ್ಯನೋ, ಹಿಂದೆ ಹೇಳಿ ಸತ್ಯನೋ, ಈಗ ರಿಪ್ರೆಸೆಂಟೇಷನ್ ಹೇಳಿ ಸತ್ಯನೋ? ಅದೇ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲಾನು ಮೆನ್ಷನ್ ಆಗಿದೆ, ಕಾನ್ಫರೆನ್ಸ್ ಇವರೆಲ್ಲರೂ ಮಾಡಿದ್ದಾರೆ. ಅಂತ ಹೇಳಿ ಆಕ್ಷನ್ ಆಗಿಲ್ಲ ಅಂತ ಕೂಡ ಸ್ಪೆಸಿಫೈ ಮಾಡ್ತಾರೆ. ಯಾಕಾಗಿಲ್ಲ ಅದೇನೆ ಅದನ್ನ ಕೋರ್ಟ್ ಹೇಳಿದ್ರು, ನಾವು ಪ್ರಶ್ನೆ ಮಾಡ್ಬೇಕು. ನಾವ್ ಏನ್ ಮಾಡ್ಬೇಕು? ಕಾನ್ಸ್ಪಿರಸಿ ಆಂಗಲ್ ಇದೆ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕಂದ್ರೆ ಅಲ್ಲ, ಒಂದ್ ನಿಮಿಷ, ಕೊಲೆಗಳು ನಡೆದಿರೋದು ನಿಜ, ಕೊಲೆಗಾರರು ಎಲ್ಲೋ ಇದ್ದಾರೆ. ಇದು ಎರಡೂ ಜೊತೆ ಒಂದು ವೇಳೆ ಯಾರಾದರೂ ಧರ್ಮಸ್ಥಳಕ್ಕೆ ಧಕ್ಕೆ ತರಬೇಕು ಅಂತಾನೆ ಕಾನ್ಸ್ಪಿರೇಷನ್ ಮಾಡಿದ್ರೆ ಅದು ಇನ್ನೊಂದು ಕ್ರೈಮ್. ಇಟ್ಸ್ ಎ ವೆರಿ ಬಿಗ್ ಕ್ರೈಮ್. ಇಟ್ ಇಸ್ ಎ ಬಿಗ್ ಕ್ರೈಮ್. ಅವ್ರ ಪರ್ಸನಲ್ ಅಜೆಂಡಾ ಅಲ್ವೋ, ಇಟ್ ಈಸ್ ಹರ್ಟಿಂಗ್ ದ ಸೆಂಟಿಮೆಂಟ್ಸ್ ಆಫ್ ದ ಪೀಪಲ್. ಇಟ್ ಇಸ್ ಎ ಬಿಗರ್ ಕ್ರೈಮ್. ಆ ಕಾನ್ಸ್ಪಿರಸಿ ಇದೆ ಅನ್ನೋದಾದ್ರೆ SIT ರಿಪೋರ್ಟ್ ಕೊಟ್ಟಿದ್ರೆ ಯಾಕೆ ಆಕ್ಷನ್ ತಗೊಳ್ತಿಲ್ಲ? ಕಾರಣ ಇರಬೇಕು, ಆಗ್ಲಿ, ಅದು ಆಗ್ಬೇಕು, ಕೊಲೆಗಾರನ ಕಂಡುಹಿಡಿಬೇಕು ಅಲ್ವಾ? ಆಗ್ಬೇಕದು. ಒಂದು ವೇಳೆ ಅದೇ ಕೇಳಿದ್ರಲ್ಲ, ಬಿಡದಿಗೆ ಹೋಗ್ತೀರಾ ಅಂತ. ನಾವು ಜಾಗರೂಕವಾಗಿರೋದಂಗೆ ಮಾಡ್ದಂಗೆ ಮಾಡ್ತಾರೆ, ತಕ್ಕಂತ ಮಾಡ್ಕೊಂಡ್ಬಿಡ್ತಾರೆ, ನಮ್ಮನ್ನು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಇವತ್ತೇ ಹೇಳ್ಬೇಕು. ಅದಕ್ಕೆ ನನಗೆ ಗೊತ್ತಿಲ್ಲ, ಮೀಡಿಯಾಕ್ಕೆ ಬಂದ್ಮೇಲೆ ಬರ್ತಾ ಇರೋದು ನಾನು. ಪ್ರಕಾಶ್ ರೈ ಹೆಸರು ಅದು we have to wait till the court and the SIT decides. ಹೌದು, ಅದಕ್ಕೆ ವೇಟ್ ಮಾಡ್ಬೇಕಾ ಬೇಡ? ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಇವನ್ ನಾವು ಡೋಂಟ್ ಟೇಕ್ ಡಿಸಿಷನ್. ನೋಡಿ, ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನಮಗೆ ಬಂದಿರೋದು ಮಾಹಿತಿ ಚಾರ್ಜ್ ಶೀಟ್ ಹಾಕಿದೆ ಅಂತ. ಅವ್ರು ಇನ್ನೂ ಆಕ್ಷನ್ ತಗೊಳ್ತಾ ಇಲ್ಲ ಅಂದ್ರೆ ಏನು ಕಾರಣ ಇರಬೇಕು. ವೇಟ್ ಪ್ಲೀಸ್, ವಿ ಶುಡ್ ಹ್ಯಾವ್ ಪೇಷನ್ಸ್ ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ SIT.
ವೆರಿ ಗುಡ್ ಆಫೀಸರ್, ವೆರಿ ಗುಡ್ ಆಫೀಸರ್, ಯಾರಿಗೂ ಬಗ್ಗದ ಆಫೀಸರ್ ಮೊಹಾಂತಿ ಅವರು, ಯಾವ ಪ್ರೆಷರ್ಗೂ ಬಗ್ಗದೇ ಇರೋರು ಅವರು. ದೇರ್ ಮಸ್ಟ್ ಬಿ ಸಮಥಿಂಗ್, ಬಿಕಾಸ್ ವುಮೆನ್ಸ್ ಕಮಿಷನ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ, ಬಂಡ್ಲೇಗುಡ್ಡ ರಿಪೋರ್ಟ್ ಕೊಟ್ಟಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ ನೋಡಿ ಅವರು. ಅಲ್ಲ, ಇದ್ರ ಜೊತೆಗೆ ಸರ್ಕಾರದ ನಮ್ಮ ಟ್ಯಾಕ್ಸ್ ಮನಿನ ಎಷ್ಟು ಚೆನ್ನಾಗಿ ಅವರು ಮಿಸ್ಯೂಸ್ ಆಯ್ತು ಅದ್ರ ಬಗ್ಗೆ ಕೂಡ ನೀವು ಮಾತಾಡಲಿಲ್ಲ. ಎಡಿಟಿಂಗ್ ಮಾಡೋ ಇವಾಗ ಅದನ್ನೇ ತಗೊಳ್ಳಿ ಮಾತಾಡಿದ್ ನಾನೀಗ. ಅಲ್ಲ ಅವ್ರ ಮೇಲೆ ಅಲ್ರಿ, ಚಿನ್ನಯ್ಯನ ಅರೆಸ್ಟ್ ಮಾಡಿದ್ದಾರೆ, ಯಾಕೆ ಅಂದ್ರೆ ಅವನ ದೃಷ್ಟಿಗೆ ಹಣ ವೇಸ್ಟ್ ಮಾಡಿದ್ದಾನೆ, ಪೊಲೀಸರು ಟೈಮ್ ವೇಸ್ಟ್ ಮಾಡಿದ. ಅದಕ್ಕಿಂತ ಹೆಚ್ಚು ಒಂದು ನಂಬಿಕೆ ಹುಟ್ಟಿಸ್ಬಿಟ್ಟಲ್ಲ ಜನರಿಗೆ, ಅಪ್ಪ ಇದು ಕೊನೆ ಕಾಣುತ್ತೆ, ಆ ಮಂಜುನಾಥ ಸ್ವಾಮಿಯ ಇದಕ್ಕೆ ಹೆಸರು ತಪ್ಪುತ್ತೆ, ಇವ್ರಿಗೆ ನ್ಯಾಯ ಸಿಗುತ್ತೆ ಅಂತ. ಹೆಂಗೆ ಎಷ್ಟು ಚಾನೆಲ್ಗಳು ಜನ ಪಾಪ ಎಲ್ಲ ಬಿಟ್ಟು ನೋಡ್ತಾ ಇದ್ರು, ಅದೆಲ್ಲ ಮೋಸ ತಾನೆ ಅದು ಅಲ್ವಾ? ಚಿನ್ನಯ್ಯನ 2 ಶೇಡ್ ಇದೆ, ಆರಂಭದ ಒಂದು ಶೇಡು, ನಂತರದ ಶೇಡು. ನೀವು ಯಾವ ಶೇಡಿಗೆ ಸ್ಟ್ಯಾಂಡ್ ಬೈ ಆಗಿದ್ದೀರಿ? ಸ್ಟ್ಯಾಂಡ್ ಬೈ ಆಗೋದ್ರಲ್ಲಿ ಅವ್ನು ಬಿಗಿನಿಂಗ್ ನಲ್ಲಿ ಹೇಳಿದ್ನಲ್ಲ, ತಗೊಂಡೋಗಿ ಕೊಟ್ಬಿಟ್ಟೆ. ಆಮೇಲೆ ಅವರೇ ಹೇಳಿದ್ರು ಅವ್ನು ಚೇಂಜ್ ಆಗಿದ್ದಾನೆ ಅಂತ. ಅವನ್ನೆಲ್ಲ ಇನ್ನು ಅವ್ನು ನಂಬಂಗಿಲ್ಲ. ಇನ್ನೊಂದು, ನೀವು ಯಾವ ಡೇಟ್ ಅಲ್ಲಿ ಚಿನ್ನಯ್ಯ ಜೊತೆ ಮಾತಾಡಿದ್ರು ಅಂತ ನೆನಪಿದೆಯಾ? ಏನು ಇದೆ ಓದೆ ಯಾವ ಸರಿ ಡೇಟ್ ಇಲ್ಲ. ನನಗಿರೋ ಮಾಹಿತಿ ಪ್ರಕಾರ ಜುಲೈ 14ನೇ ತಾರೀಕು ಮಾತಾಡ್ತೀರಿ, ಬಟ್ SIT ಆಗಿದ್ದು ಜುಲೈ 17ಕ್ಕೆ. ನೀವು ಹೇಳ್ತಿದ್ರಿ SIT ಆದ ನಂತರ ಚಿನ್ನಯ್ಯ ಜೊತೆ ನಾವು ಮಾತಾಡ್ತೀವಿ. ನಿಮಗಿರೋ ಮಾಹಿತಿನ ನನಗಿರೋ ಮಾಹಿತಿ. ಕೊಡಿ, ಆ ಮಾಹಿತಿ ಡಾಕ್ಯುಮೆಂಟ್ಸ್ ನನಗೆ ಗೊತ್ತಿರುತ್ತೆ, ನನಗೆ ನೆನಪಿದೆ. ನೀವು ಈಗ ಹೇಳಿದ್ದು ನನಗೆ ಆದ್ರೆ ನಾನು SIT ಹತ್ರ ಹೆಂಗ್ ಹೋಗ್ಬೇಕು? SIT ರಚನೆ ಆಗಿತ್ತು, ಇಲ್ಲ, ಹೇಳಿದ್ರೆ ಮಾಡೇ ಮಾಡ್ತಾರೆ. ಮೊಹಾಂತಿ ಅವರಿದ್ರೆ ಹೇಳಿದ್ದೀನಿ, ನೀವು ಹೇಳೋ 14 ಮಾಹಿತಿ ಇದೆಯಲ್ಲ, ನಾನು ಹೇಳ್ತಿದ್ದೀನಿ. ನಿಮ್ಮ ಮಾಹಿತಿ ತಪ್ಪಾಗಿದೆ, ಅದ್ರ ತಪ್ಪಂತ ನೀವು ಪ್ರೂವ್ ಮಾಡಿಬಿಡಿ. SIT ರಚನೆ ಆಗೋದು ನಮಗೆ ಆ ಡೇಟು ಮಾತಾಡಿದ್ದೀರಿ ಅಂತ. ನೋಡಿ, ಅವನು ಮಾತಾಡಿದ್ದು ನಿಜ, ನಾನು ಮೊಹಾಂತಿ ಹೇಳಿದ್ದು ನಿಜ ಇಮಿಡಿಯೇಟ್ ಆಗಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಅವತ್ತೇ ಇಲ್ಲ ಇಷ್ಟಾಯ್ತು ಅಷ್ಟಾಯ್ತು ನೀವು ಅವತ್ತೇ ಹೇಳಿದ್ರಿ. ಮಾರನೇ ದಿನ ಮಾರನೇ ದಿನ. ನನಗೆ ಆಯ್ತು ಬಿಡ್ರಿ, ಒಂದು ಬಂದ ತಕ್ಷಣ ಕೂತ್ಕೋಬೇಡ್ರಿ. 14ನೇ ತಾರೀಕು ನೀವು ನೋಡಿ ಮತ್ತೆ ಮತ್ತೆ ನೀವು ಒಂದು ಡೇಟ್ ಹೇಳಿ, ಆ ಡೇಟ್ ನನ್ನ ಬಾಯಿಂದ ತೆಗಿಸ್ಬಿಡಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನೋ ನೋ ನೋ, ಡೋಂಟ್ ಡು ದಟ್ ಪ್ಲೀಸ್. ದಯವಿಟ್ಟು ಡೋಂಟ್ ಮಿಸ್ ಮಾಡ್ಬಿಟ್ರೆ. ನೋ ನೋ ಸರ್, ನೋ ಸರ್, ನೋ ಸರ್. ಆನ್ಸರ್ ಮಾಡಿ. ನೀವು ಹೇಳಿದ ತಕ್ಷಣ ಮತ್ತೆ ಡೇಟ್ ಹೇಳ್ಬಿಡಿ. ಐ ಡೋಂಟ್ ನೋ ದಟ್ ಡೇಟ್. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಚಿನ್ನಯ್ಯ ಫೋನ್ ಮಾಡ್ದ, ನಾನು ಮೊಹಂತಿಗೆ ಫೋನ್ ಮಾಡಿದೆ, ಕ್ಲಿಯರ್. ನಾನು ಯಾಕೆ ಡೇಟ್ 14 ಅವ್ರು 17. ಹಂಗಾರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೀರಾ, ಅದನ್ನ ಬರೀರಿ. ನನ್ನ ಪ್ರಶ್ನೆ ಅದನ್ನ ನಿಮ್ಮ ಮಾಹಿತಿಯ ಪ್ರಕಾರ ಕೋರ್ಟ್ ನಲ್ಲಿ ಹಾಕಿ, ಪ್ರಕಾಶ್ ರೈ ಹೇಳ್ತಿರೋದು ಸುಳ್ಳು, ಅವ್ರು ಮೊಹಂತಿ, ನೀವು ಇನ್ವೆಸ್ಟಿಗೇಟಿವ್ ಆಫೀಸರ್ ಬರೀರಿ. ನೀವು ಆನ್ಸರ್ ಮಾಡಿ. ಡೋಂಟ್ ಟ್ರೈ ಟು ಡೋಂಟ್ ನೆಕ್ಸ್ಟ್ ಕ್ವಶನ್. ಪ್ರಶ್ನೆ ಕೇಳ್ತೀನಿ. ನೆಕ್ಸ್ಟ್ ಕ್ವಶನ್.